KDP ಸಭೆಯೊಳಗೆ ಎಲ್ಲ ಇಲಾಖೆಗಳಿಂದ ಅದರ ಈ ಕೆಲವೊಂದು ಅಧಿಕಾರಿಗಳು ಬೇರೆ ಬೇರೆ ಕಾರಣ ಹಚ್ಚಿ ಕಳ್ಕೊಂಡು ಹೋಗಿಲ್ಲ. ಇವತ್ತು ಎಲ್ಲ ಇಲಾಖೆಯ ರಿವ್ಯೂ ಮುಗಿಯಂಗಿಲ್ಲ. ಉಳಿದಂಥ ಯಾವ ಇಲಾಖೆ ಉಳಿತಾವ ಇನ್ನೊಂದು ಅರ್ಧ ದಿನ ತಗೊಂಡು ಪೂರ್ತಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ರಿವ್ಯೂ ಮಾಡೋದ್ರಿಂದ ಪ್ರಗತಿಗೆ ಹೆಚ್ಚು ಒತ್ತು ಕೊಟ್ಟಾಗ ಆಗ್ತದೆ. ಯಾವ ಗಮನಕ್ಕಿಲ್ಲಾರ್ದ ಬಾಂಧನ ಕೆಲಸ ಆಗಲಾರ್ದ ಪೆಂಡಿಂಗ್ ಬಿದ್ದಿರ್ತಾವ ಮತ್ತು ಫಲಾನುಭವಿಗಳಿಗೆ ಸೌಲಭ್ಯಗಳ ಮುದ್ರೆ ಆಗಿಲ್ಲ. ಈ KDP ಸಭೆಗಳು ಅದೆಲ್ಲ ಹಿರಿಯರು ಚರ್ಚೆ ಆಗೋದು ಗೊತ್ತಾಗ್ತದೆ. ಅದಕ್ಕೂ ಸಹಿತ ಅಧಿಕಾರಿಗಳಿಗೆ ನಾವು ಚರ್ಚೆ ಮಾಡಿ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಈ ಸಭೆಯಿಂದ ನಿರ್ಣಯ ಮಾಡ್ತಾ ಇದ್ದೀವಿ. ಮತ್ತು ಈಗ ಡೆವಲಪ್ಮೆಂಟ್ ನಗರಸಭೆ ಆಗಲಿ, ಗ್ರಾಮೀಣ ಪ್ರದೇಶಗಳಾಗಲಿ ಅವು ಸಹಿತ ಮಂಜೂರಾಗಿ 3 ವರ್ಷ 4 ವರ್ಷ ನಾವು ರಿವ್ಯೂ ಮಾಡದೇ ಇರ್ತಕ್ಕಂಥ ಕಾರಣಕ್ಕಾಗಿ ಯಾವುದೋ ಕಾರಣಕ್ಕೆ ಪೆಂಡಿಂಗ್ ಇಡಬಹುದು. ಅದಕ್ಕೆ ಚಾಲನೆ ಕೊಟ್ಟು ಒತ್ತು ಕೊಟ್ಟು ಬೇಗನೆ ಆ ಸೌಲಭ್ಯಗಳನ್ನು ಜನರಿಗೆ ಒದಗಿಸುವಂಥ ಕೆಲಸ ಮಾಡ್ತೀವಿ. ಇವಾಗ ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು ಮತ್ತು ಆರೋಗ್ಯ ಇಲಾಖೆಯಿಂದ ಇವೆಲ್ಲನೂ ಸಹಿತ ಎಲ್ಲ ಇಲಾಖೆಯಿಂದ ರಿವ್ಯೂ ಆಗೋದಕ್ಕಿಂತ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಕ್ಷೇತ್ರದ ಜನತೆಗೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವತ್ತು 4 ರಿಂದ 5ರವರೆಗೆ ಎಷ್ಟು ಇಲಾಖೆ ಬಂದವರೆಲ್ಲ ರಿವ್ಯೂ ಮಾಡಿದ್ವಿ ಅಂತ ಉಳಿದ ಇಲಾಖೆ ಮುಂದಿನ ವಾರದೊಳಗೆ ಮಂಗಳವಾರ ದಿವಸ ಇನ್ನೊಂದು ಸಭೆ ತಂದು ಅದನ್ನೆಟ್ಟ ತಂದು ಅದನ್ನು ಸಹಿತ ರಿವ್ಯೂ ಮಾಡಿ ಸಂಪೂರ್ಣ ಎಲ್ಲ ಇಲಾಖೆ ರಿವ್ಯೂ ಮಾಡುವಂಥ ಕೆಲಸ. ಪ್ರಭಾವದು ನಮ್ಮಲ್ಲಿ ಇನ್ನೂ ಆ ಸ್ಥಿತಿ ಪ್ರಭಾವ ಬರುವಂಥ ಸ್ಥಿತಿ ಆಗಿಲ್ಲ. ಇನ್ನೂ ಮಳೆ ಕೊರತೆ ಅದ ಪ್ರಭಾವ ಆ ರೀತಿ ಎಲ್ಲಿನೋ ಕಾರಣಕ್ಕಾಗಿ ಈ ಸಲ ಪ್ರಭಾವ ಬರಲಿಕ್ಕಿಲ್ಲ ಅನ್ನೋದನ್ನು ನಿರೀಕ್ಷೆ. ಆ ಕಾರಣದ ಮಳೆ ಕೊರತೆ ಅದ. ಮಳೆ ಸಂಪೂರ್ಣ ಪ್ರಮಾಣದ ಮಳೆ ಆಗಿಲ್ಲ. ನದಿ ಬಂದವ, ಬೆಟ್ಟ ಪ್ರಮಾಣ ಮಾತಿ ಕೃಷ್ಣಾನ ಬಂದವು. ಅಂದ್ರೆ ಕೃಷ್ಣ ಆಲಿಬಟ್ಟಿ ಅದೆಲ್ಲ ಹುಡುಗಿ ಆಲಿಬಟ್ಟಿ ಎಲ್ಲ ತುಂಬಿರ್ತಾವ. ಘಟಪ್ರಭಾ ಇನ್ನೂ ಹಾಕೋದು ಇನ್ನೂ ತುಂಬಿಲ್ಲ. ಅಲ್ಲಿ ಮಳೆ ಇನ್ನೂ ಬೇಕು. ಘಟಪ್ರಭಾ ಕಡಿಮೆ ಆದ್ರೆ ನಮ್ಗೆ ನೀರಾವರಿಗೆ ತೊಂದರೆ ಭಾಳ. ನಾವು ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿ ಮೊನ್ನೆ ಹೇಳಿದಾರೆ. ಈಗ ಯಾವ ಕಾರಣಕ್ಕೆ ಇವ್ರು ಮೊದಲು ಘೋಷಣೆ ಮಾಡಿ ಸೆಂಟ್ರಲ್ ಫಂಡ್ ಕೇಳಬೇಕು. ಈಗ ಸೆಂಟ್ರಲ್ ಕೊಡ್ಲಿ ಅಂದ್ರೆ ನಿಮ್ದೇನು ಮುಗಿ ನೀವು ಬರ ಘೋಷಣೆ ಮಾಡಿ ಸೆಂಟ್ರಲ್ ಡಿಮಾಂಡ್ ಮಾಡಿ ಕೊಡ್ತಾರೋ ಅಂತ ಭರವಸೆ ನಂಬೋದು. ಹಿಂದೂ ಅಂತ ಕೊಟ್ಟಿದ್ರು. ಯಡಿಯೂರಪ್ಪ CM ಇದ್ದಾಗ ಅತಿವೃಷ್ಟಿ ಬಂದಾಗ ಇವರು ದುಡ್ಡು ಕೊಟ್ಟು ಖಜಾನೆಯಿಂದ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಿದ್ದರು. ಹಂಗ ನೀವು ನಿಮಗೆ ಏನೇನಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ಹಂಗ ಕಣ್ಣು ಮುಚ್ಚಿ ಕೊಡಂಗಿಲ್ಲ. ಅಲ್ಲಿ ಬರ ಅಧ್ಯಯನ ಮಾಡಕ್ಕೆ ಫಂಡ್ ಕಳಿಸ್ತಾರೆ. ಎಲ್ಲೆಲ್ಲಿ ಆಕ್ಚುಯಲ್ ಬರ ಆಗ್ಯದ, ಬೆಳೆ ಹೊಡಿಗ್ಯದ, ರೈತರಿಗೆ ತೊಂದರೆ ಆಗ್ಯದ, ಅದನ್ನೆಲ್ಲ ನೋಡ್ಕೊಂಡು ಹಣ ಬಿಡುಗಡೆ ಮಾಡುವಂಥ ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತದ. ಸುಮ್ಮನೆ ಇದನ್ನು ಪೇಪರ್ದಾಗ ಅದನ್ನು ರಾಜಕೀಯ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ, ನಾ ಘೋಷಣೆ ಮಾಡಿಲ್ಲ, ಇದು ಆಗಬಾರ್ದು. ಈ ಸ್ಥಿತಿ ಯಾವಾಗೂ ಹಿಂದೂ ನಾವೆಲ್ಲ ನೋಡಿದೀವಿ. 3-4 ತಿಂಗಳ ಬರ್ತದ. ಅವರು ಸೆಂಟ್ರಲ್ ಗೌರ್ಮೆಂಟ್ ಟೀಮ್ ಬಂದು ಎಲ್ಲ ಕಡೆ ಬರ ಅಧ್ಯಯನ ಮಾಡಿ ಹಣ ಬಿಡುಗಡಲಿಕ್ಕೆ ನಿರ್ದೇಶನ ಮಾಡ್ತಾರೆ. ಆ ಪ್ರಕಾರ ಸೆಂಟ್ರಲ್ ದುಡ್ಡು ಬರ್ತದೆ. ನನಗೆ ತಿಳಿದ್ರು ಇವ್ರಿಗೆ ಅಡ್ವಾನ್ಸ್ ಹೆಂಗೆ ಕಳಿಸ್ತಾರೆ. ಇವರು ಅಡ್ವಾನ್ಸ್ ಯಾಕೆ ಹೇಳ್ತಾರೆ? ನಿಮಗೆ ಆಗೋದಿಲ್ಲ ಅಂತ ಹೇಳ್ರಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಹಾಕಿ ಕುಂಡ್ರದು ಬೇಡ ಅಂದ್ರೆ ನಿಮ್ಮ ಅಸಮರ್ಥತೆಯನ್ನು ತೋರಿಸ್ಕೊಂಡು ಹಂಗೆ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಸಲಹೆ ಕೊಟ್ಟು ನಮಗೇನೇ ಹೋಗಿಲ್ಲ. ಈಗಾಗ್ಯದ ಅವರು ಮೀಟಿಂಗ್ ಬರ ಅಧ್ಯಯನ ತಂಡ ತಿರುಗಾಡ್ತಾರೆ. ನಮ್ಮ ಟೀಮು ತಿರುಗಾಡ್ತಾರೆ. ನಮ್ಮದು ಒಂದು ವರದಿ ಸರ್ಕಾರ ಕೊಡ್ತೀವಿ. ನಮ್ಗೆ ಇಷ್ಟೇ ಹೇಳೋದು, ಮೊದಲು ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡಿ ನಿಮ್ಗೆ ಡಿಕ್ಲೇರ್ ಸ್ಟಾಪ್ ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ನೀವು ಕಳಿಸ್ರಿ, ಅವ್ರು ತಂಡ ಕಳಿಸ್ತಾರ, ಅಧ್ಯಯನ ತಂಡ ಕಳಿಸ್ಕೊಡ್ತಾರೆ. ಅವ್ರು ದುಡ್ಡು ಮಾಡ್ತಾರೆ ಮತ್ತು ಹಿಂದಿಗಡೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡಬೇಕು. ಸರಿ.